ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಹೆಸರು ಶರಾವತಿ ಅಂತೇಳ್ಬಿಟ್ಟು, ವಯಸ್ಸು 28 ವರ್ಷ ಕಂಪ್ಲೀಟ್ ಆಗಿದೆ. ಊರು ಬೆಂಗಳೂರು ಭಾಗದವಳು. ಅಮ್ಮ ಟೀಚರ್ ಆಗಿದ್ದಾರೆ. ಪಾಪ ತೀರಿಕೊಂಡು ಸುಮಾರು ವರ್ಷ ಆಗಿದೆ. ಅಮ್ಮನೇ ಎಲ್ಲವನ್ನ ನೋಡ್ಕೊಳ್ತಿರೋದು. ಸಮಸ್ಯೆ ಏನಪ್ಪ ಅಂದರೆ ಮದುವೆಗೆ ಗಂಡು ಸಿಗುತ್ತಿಲ್ಲ ಅಂತೇಳಿ ರೀಸನ್ ಕೊಟ್ಟಿರೋದು. ಬೈಕ್ ಏನಪ್ಪ ಅಂದರೆ ಅಮ್ಮ ಶಾಲೆಗೆ ಹೋದಾಗ ಗುರ್ತಿಸಿಕೊಳ್ಳಬೇಕು ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಸೆಕೆಂಡ್ ಹ್ಯಾಂಡ್ 2019 ಮಾಡಲು ಹೊಂಡಾ ಜಾಸ್ CVT ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಫ್ರೆಂಡ್ಸ್, ನನ್ನ ದಿನನಿತ್ಯದ ಹವ್ಯಾಸ ಇಲ್ಲಿದೆ ನೋಡಿ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾಳೆ. ಬೆಳಗ್ಗೆ ಎದ್ದು ಮನೆಯಲ್ಲಿ ನಾನೇ ಅಡುಗೆ ಮಾಡ್ತೀನಿ ಅಂತೇಳಿ ತಿಳಿಸಿದ್ದಾಳೆ. ಅಮ್ಮ ಶಾಲೆಗೆ ಹೋಗೋ ತನಕ ನಾನು ಮೊಬೈಲ್ ಮುಟ್ಟೋದಿಲ್ಲ. ಅಮ್ಮ ಶಾಲೆಗೆ ಹೋದಾಗ ಸ್ನಾನ ಮಾಡ್ತೀನಿ, ಸ್ನಾನ ಮಾಡುವಾಗ ತೂತು ಉಜ್ಜಿಕೊಂಡು ರಸ ಸುರಿಸ್ತೀನಿ ಅಂತೇಳಿ ಹೇಳಿರೋದು. ಆದರೆ ಹುಡುಗರು ಕೊಡುವ ಚರ್ಮ ಸುಖ ಬೇಕೇ ಬೇಕು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ಇದಿಷ್ಟು ಇವಳ ದಿನನಿತ್ಯದ ಹವ್ಯಾಸ ಆಗಿರುತ್ತೆ. ಸಿಂಪಲಾಗಿ ಹೇಳಬೇಕು ಅಂದರೆ ವಯಸ್ಸಿಗೆ ತಕ್ಕಂತೆ ಮದುವೆ ಆಗಿಲ್ಲ, ಹಾಗಾಗಿ ಈ ರೀತಿಯಾದ ಯೋಚನೆ ಬರ್ತಾ ಇರೋದು ನೋಡಿ. ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಥರ ಗುಣಗಳಿದ್ದರೆ ಖಂಡಿತವಾಗಿ ಸುಖ ಅಥವಾ ಮದುವೆ ಆಗ್ತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಮೊದಲನೇದು, ನೋಡೋದಕ್ಕೆ 40 ವಯಸ್ಸಿನ ಒಳಗಿರುವ ಗಂಡು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಇನ್ನು ಬೇರೆ ಮಹಿಳೆಯರಿಗೆ ಸುಖ ಕೊಟ್ಟಿರ್ತಕ್ಕಂತಹ ಅನುಭವ ಇರಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ಒಂದು ಸರಿ ತೂತಿನ ರುಚಿ ನೋಡಿ ಇಷ್ಟ ಆಯಿತು ಅಂದರೆ ಮಾತ್ರ ಮದುವೆ ಆಗೋದಕ್ಕೂ ಕೂಡ ರೆಡಿಯಾಗಿದ್ದೇನೆ, ಅಥವಾ ಸುಖ ಬೇಕು ಅಂದರೂ ಕೂಡ ಕೊಡುವುದಾಗಿ ಹೇಳಿರೋದು. ಬೇಗ ನಿರ್ಧಾರವನ್ನು ಹೇಳಿದವರಿಗೆ ಮೊದಲು ಆದ್ಯತೆಯನ್ನು ಕೊಡ್ತೀನಿ, ಅಂಥವರು ಮಾತ್ರ ಕಾಲ್ ಮಾಡಿ ಅಂತೇಳಿ ಇದಿಷ್ಟು ಈ ಥರ ಗುಣಗಳಿದ್ದರೆ ಸುಖದ ಜೊತೆಗೆ ಮದುವೆ ಕೂಡ ಆಗ್ತೀನಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಫೈನಲ್ ಆಗಿ ಫ್ರೆಂಡ್ಸ್, ಇವರ ಬಳಿರುವ ಸೆಕೆಂಡ್ ಹ್ಯಾಂಡ್ 2019 ಮಾಡೆಲ್ ಹೊಂಡಾ ಜಾಸ್ CVT ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಈ ಒಂದು ಕಾರನ್ನು ಇವರ ತಾಯಿಯವರು ಡ್ರೈವ್ ಮಾಡ್ತಾರೆ. ಸೊ ಕಾರಿನ ಓವರ್ವ್ಯೂ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಇಯರು ಮೇ 2024 ಅಂತೇಳಿ ಹೇಳಿರೋದು. ಅಂದರೆ ಕಳೆದ ವರ್ಷ ಈ ಒಂದು ಕಾರನ್ನು ಬೈ ಮಾಡ್ಕೊಂಡಿರೋದು. ಇನ್ಸೂರೆನ್ಸು ಥರ್ಡ್ ಪಾರ್ಟಿ ಇದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ ಮಾತ್ರ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ರೆವೆನ್ಯೂ ಕೇವಲ 6,900 ಕಿಲೋಮೀಟರ್ ರನ್ ಆಗಿದೆ. RTO ಮೈಸೂರಿದ್ದ ಈ ಒಂದು ಕಾರನ್ನು ಬೈ ಮಾಡ್ಕೊಂಡಿರೋದು. ಅಂದರೆ ತವರು ಮನೆ ಮೈಸೂರಾಗಿರುತ್ತೆ ತಾಯಿಯವರದು. ಇನ್ನು ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1197 cc ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.